ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗುಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸೆಕ್ಸುವಲ್ ಅವೇರ್ನೆಸ್ಸು, ಸೆಕ್ಸ್ ಬಗ್ಗೆ ಪ್ರತಿಯೊಂದು ವಿಷಯ ಮೇಲೆ ಮಾತಾಡ್ತೀನಿ. ಅದರಲ್ಲಿ ಒಂದು ವಿಷಯ ಬಗ್ಗೆ ನಾನು ಮಾತಾಡಿದೆ, ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರ್ ದೌರ್ಬಲ್ಯತೆ ಅಂತ. ಇದು ಕಮೆಂಟ್ ಸೆಕ್ಷನಲ್ಲಿ ಓದಿದಾಗ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇದೆ. ಏನಂದರೆ, ಸ್ವಲ್ಪ ಜನ ಏನು ಕೇಳ್ತಾರೆ ಅಂದರೆ, ಅದು ನನಗೆ ಮೂಢನಂಬಿಕೆ ಅಥವಾ ಕರೆಕ್ಟ್ ಫ್ಯಾಕ್ಟ್ ಗೊತ್ತಿಲ್ಲ, ವೆದರ್ ಇಟ್ ಇಸ್ ಎ ಮಿತ್ ಆರ್ ಫ್ಯಾಕ್ಟ್. ಇ ಡಿ ಓನ್ಲಿ ಅಫೆಕ್ಟ್ಸ್ ಓಲ್ಡರ್ ಮ್ಯಾನ್. ಅಂದರೆ ನಿಮೂರ್ ದೌರ್ಬಲ್ಯತೆ ಏನು ಸಮಸ್ಯೆ ಇದೆ, ಇದು ಬರೇ ವಯಸ್ಸಾಗಿದ್ದವ್ರಿಗೆ ಬರುತ್ತಾ ಸರ್ ಅಥವಾ ಯಂಗ್ ಜನರೇಷನ್ನಲ್ಲಿನೂ ಬರುತ್ತಾ ಅಂತ ಕೇಳ್ತಿದ್ದಾರೆ ನಮ್ಮೊಬ್ರು ಫಾಲೋವರ್ಸು. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ 18 ವರ್ಷದ ಹುಡುಗ ಹಿಡ್ಕೊಂಡು 85 ವರ್ಷ ತಾತ ಯಾರಿಗೆ ಬೇಕಾದ್ರೂ ಬರ್ಬೋದು. ಸೊ ಇಟ್ ಈಸ್ ಬರೇ ಒಂದು ಏಜ್ಗೆ ಅಥವಾ ಒಂದು ಸೆಟ್ ಆಫ್ ಪೀಪಲ್ಗೆನೆ ಬರುತ್ತೆ ಅಂತ ಆ ಥರ ಏನು ಹೇಳೋಕ್ಕಾಗಲ್ಲ. ಇವತ್ತು ನಾಳೆ ನನ್ನ ಹತ್ರ ಕ್ಲಿನಿಕ್ನಲ್ಲಿ ಬರುವ ಮ್ಯಾಕ್ಸಿಮಮ್ 70 to 80% ಏನು ಪಾಪ್ಯುಲೇಷನ್ ಇದೆಯಲ್ಲ, ಯಂಗರ್ ಏಜ್ ಗ್ರೂಪ್ ಆಫ್ 21 to 35-40 ಏಜ್ದವ್ರು ಇದ್ದಾರೆ. ಸೊ ನಿಮ್ದೇನು ಕ್ವಶನ್ ಇದೆಯಲ್ಲ, ವೆದರ್ ಇಟ್ ಈಸ್ ಓನ್ಲಿ ಅಫೆಕ್ಟ್ ಓಲ್ಡ್ ಏಜ್, ಆ ಥರ ಇಲ್ಲ. ಇದು ಯಂಗ್ ಏಜ್ನಲ್ಲಿನೇ ತುಂಬ ಜಾಸ್ತಿ ಬರ್ತಾ ಇದೆ. ಇವತ್ತು ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, 40% ಆಫ್ ಮೆನ್ ಆರ್ ಸಫರಿಂಗ್ ವಿತ್ ಎರೆಕ್ಟೈಲ್ ಡಿಸ್ಫಂಕ್ಷನ್. 40% ಜನರಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಎರಡನೇ ಮಿತ್ ಆರ್ ಫ್ಯಾಕ್ಟ್ ಏನಂದರೆ, ಇಫ್ ಯು ಹ್ಯಾವ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯು ಆರ್ ನಾಟ್ ಅಟ್ರಾಕ್ಟೆಡ್ ಟು ಯುವರ್ ಪಾರ್ಟ್ನರ್. ಅಂದರೆ ಯಾವಾಗ ನಿಮಗೆ ಉದ್ರೇಕ ಬರ್ತಾ ಇಲ್ಲ, ಅದರ ಅರ್ಥ ನಿಮ್ಮ ಪಾರ್ಟ್ನರ್ ಅಟ್ರಾಕ್ಟಿವ್ ಇಲ್ಲ. ಆ ಥರ ಏನಿಲ್ಲ. ಪ್ರಾಬ್ಲಮ್ ನಿಮ್ಮಲ್ಲಿ ಇದೆ, ತಮ್ಮ ಪಾರ್ಟ್ನರ್ನ ಬ್ಲೇಮ್ ಮಾಡೋದ್ರಲ್ಲಿ ಏನು ಶಾಣೆತನ ಇಲ್ಲ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಟ್ ಈಸ್ ಒಂದು ಮೆಡಿಕಲ್ ಕಂಡೀಷನ್ ಇದೆ. ಬಾಡಿನಲ್ಲಿ ಯಾವುದೋ ಬ್ಲಾಕೇಜಸ್ದಿಂದ ವ್ಯಾಸ್ಕ್ಯುಲರ್ ಲೆವೆಲ್ನಲ್ಲಿ, ಅಥವಾ ಸ್ಟ್ರೆಸ್ದಿಂದ ಸೈಕೋಲಾಜಿಕಲ್ ಲೆವೆಲ್ನಲ್ಲಿ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ದಿಂದ ಏನಿದೆ ಕೆಮಿಕಲ್ ಲೆವೆಲ್ನಲ್ಲಿ ತೊಂದರೆದಿಂದ ಆಗುವ ಕಾಯಿಲೆ. ಸೊ ನನ್ನ ಹೆಂಡತಿ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ತಾ ಇಲ್ಲ, ನನ್ನ ಹೆಂಡತಿನ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನ್ನ ಹೆಂಡತಿದು ಸ್ಮೆಲ್ ಜಾಸ್ತಿ ಚೆನ್ನಾಗಿಲ್ಲ, ಬಾಡಿದು ಓಡರ್ ಕೆಟ್ಟದಿರುತ್ತೆ, ಆ ರೀಸನ್ದಿಂದ ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇದೆ ಅಂದರೆ, ಅದರ ಅರ್ಥ ಏನಂದರೆ, ನೀವು ಒಂದು ಕನ್ನಡಿ ಎದುರು ನಿಂತ್ಕೊಂಡು ಮುಖ ಮೇಲೆ ಪೂರ್ತಿ ನಿಮಗೆ ಇದು ಇದೆ, ಡಸ್ಟ್ ಇದೆ, ನೀವು ಕನ್ನಡಿಯಿಂದ ಕ್ಲೀನ್ ಮಾಡಿದಂಗೆ ಆಯಿತು ಅರ್ಥ. ಸೊ ಪ್ರಾಬ್ಲಮ್ ನಿಮ್ಮ ಒಳಗಡೆ ಇದೆ, ನೀವು ಅದನ್ನು ಅಡ್ರೆಸ್ ಮಾಡಿ. ಸರ್ಟನ್ ಕಂಡೀಷನ್ನಲ್ಲಿ ಏನಾಗುತ್ತೆ, ಒಬ್ಬರೊಬ್ರು ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಹೆಂಡತಿ ಜೊತೆಗೆ ಸೇರಿದ್ರೆ ನನಗೆ ಉದ್ರೇಕ ಕರೆಕ್ಟಾಗಿ ಬರ್ತಾ ಇಲ್ಲ, ಬಟ್ ಹೊರಗಡೆ ಹೋದರೆ ಬರ್ತಾ ಇದೆ ಅಂತ. ಅದರ ಅರ್ಥ ನಿಮ್ಮ ರಿಲೇಷನ್ಶಿಪ್ ಇಶ್ಯೂ ಇದೆ ಅಂತ, ಅಥವಾ ಗಂಡ ಹೆಂಡತಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ, ಅಥವಾ ರೆಗ್ಯುಲರ್ ಆಗಿ ಫೈಟ್ ಮಾಡ್ತಾ ಇರ್ತೀರಂತ. ಸೊ ಫಸ್ಟ್ ಆಫ್ ಆಲ್ ನೀವು ಬಾಡಿನಲ್ಲಿ ರೆಡಿ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಪಾರ್ಟ್ನರ್ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ನನಗೆ ಈ ಥರ ನಿನ್ನ ಬಾಡಿನಲ್ಲಿ ಚೇಂಜಸ್ ಆಗಬೇಕು, ಇದರಿಂದ ಸ್ವಲ್ಪ ನನಗೆ ಸಮಸ್ಯೆ ಆಗ್ತಾ ಇದೆ ಅಥವಾ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ. ಅವರು ಇದಕ್ಕೆ ಕೋಆಪರೇಟ್ ಮಾಡ್ತಾರೆ. ಯಾಕಂದರೆ ನಿಮಗೆ ಸೆಕ್ಸ್ ಎಷ್ಟು ಮುಖ್ಯ ಅಷ್ಟೇ ಅವ್ರಿಗೆ ಕೂಡ ಮುಖ್ಯ. ಮತ್ತೊಂದು ಕ್ವಶನ್ ಏನಿದೆ ಅಂದರೆ, ಇ ಡಿ ಈಸ್ ರೇರ್ ಅಥವಾ ನಿಮೂರ್ ದೌರ್ಬಲ್ಯತೆ ಏನಿದೆ ತುಂಬ ಕಡಿಮೆ. ಗುರುಗಳೇ, 40% ಜನ ಸಫರ್ ಆಗ್ತಾ ಇದ್ದಾರೆ. 10 ಜನ ರೋಡ್ ಮೇಲೆ ಹೋಗ್ತಾ ಇದೆ ಅಂದರೆ 4 ಜನರಿಗೆ ಇದು ಪ್ರಾಬ್ಲಮ್ ಇದೆ. ಎವ್ರಿ ಆಲ್ಟರ್ನೇಟಿವ್ ಡೇ ನೀವು 4 ಜನ ಫ್ರೆಂಡ್ಸ್ ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ 4ನಲ್ಲಿ ಒಬ್ಬರಿಗೆ ಇದು ಸಮಸ್ಯೆ ಇದ್ದಿದೆ ಅಂತ ಅರ್ಥ. ಇಷ್ಟು ಆದ್ರೂ ರೇರ್ ಅಂತ ಹೇಳ್ತಿರಲ್ಲ. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ವೋಂಟ್ ಹೆಲ್ಪ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸರ್, ಎಷ್ಟೋ ಡೇಟಾ ನಾನು ರಿವೀಲ್ ಮಾಡ್ತೀನಿ, ಎಷ್ಟೋ ಪೇಪರ್ ಅದು ಜಪಾನ್ನಲ್ಲಿ ಆಗಿದಿರ್ಬೋದು, ರಿಸರ್ಚ್ ಆಸ್ಟ್ರೇಲಿಯಾನಲ್ಲಿ ಆಗಿದಿರ್ಬೋದು, ಯುರೋಪಿಯನ್ ನೇಷನ್ಸ್ನಲ್ಲಿ ಆಗಿರ್ಬೋದು. ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಬಿಟ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಸರಿಪಡಿಸಬಹುದು. ಅದು ರೆಗ್ಯುಲರ್ ಬ್ರಿಸ್ಕ್ ವಾಕ್ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಪ್ರಾಪರ್ ಸ್ಲೀಪ್ ಇರ್ಬೋದು, ಪ್ರಾಪರ್ ಬ್ಯಾಲೆನ್ಸ್ ಡೈಟ್ ಇರ್ಬೋದು. ಇವೆಲ್ಲ ತಗೊಂಡ್ಬಿಟ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ನ ಬರೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿನೂ ರೆಡಿ ಮಾಡ್ಬೋದು. ತಾವೇನು ಹೇಳ್ತಾ ಇದ್ದೀರಲ್ಲ, ವೆದರ್ ಇಟ್ ಈಸ್ ಎ ಮಿತ್ ಆರ್ ಫ್ಯಾಕ್ಟ್, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ವರ್ಕೌಟ್ ಆಗುತ್ತೋ ಇಲ್ಲ ಅಂತ, 100% ವರ್ಕೌಟ್ ಆಗುತ್ತೆ. ಮತ್ತೊಬ್ರು ಏನು ಹೇಳ್ತಾರೆ ಅಂದರೆ, ಇ ಡಿ ಈಸ್ ನಾರ್ಮಲ್ ಪಾರ್ಟ್ ಆಫ್ ಏಜಿಂಗ್ ಅಂಡ್ ಕೆನಾಟ್ ಡೂ ಎನಿಥಿಂಗ್. ಅಂದರೆ ವಯಸ್ಸಾಗ್ತಾ ಇದು ತುಂಬ ಕಾಮನ್ ಇದೆ, ಅದಕ್ಕೆ ಏನು ಮಾಡೋದ್ರಿಂದ ಸುಮ್ಮನೆ ಬಿಟ್ಬಿಡೋದೇ ಉತ್ತಮ ಅಂತ. ಆ ಥರ ಇಲ್ಲ ಗುರುಗಳೇ.
ಏನಿರುತ್ತೆ ಗೊತ್ತಾ, ವಯಸ್ಸಾಗ್ತಾ ಇದ್ರೆ ಬಾಡಿನಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ, ಉತ್ಪತ್ತಿ ಕಡಿಮೆ ಆಗುತ್ತೆ, ಮಸಲ್ಸ್ ನಲ್ಲಿ ಮಾಸ್ ಕಡಿಮೆ ಆಗುತ್ತೆ. ಇವೆರಡು ರೀಸನ್ ದಿಂದ ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ. ಬಟ್ ಅದರ ಅರ್ಥ ನಾವು ಏನೋ ಮಾಡಂಗಿಲ್ಲ ಅಂತಿಲ್ಲ. ನಾವು ಅದಕ್ಕೆ ಸ್ವಲ್ಪ ಪ್ರೋಆಕ್ಟಿವ್ ಮಾಡ್ಬಿಟ್ಟು ಡಿಲೇ ಮಾಡಬಹುದು. ಈಗ 40 ವರ್ಷದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲ, ಹೋಯ್ತು ಈಗ 40 ವರ್ಷ ಆಗಿದ್ದೀನಿ, ಹೇಗ್ ಸಂಸಾರ ಮುಗಿತು, 2 ಮಕ್ಕಳು ಆದ್ರು ಅಂತ ಇಲ್ಲ. ನಿಮ್ ಇಚ್ಛೆ ಇಲ್ಲ ಅಂದ್ರು ನಿಮ್ ಪಾರ್ಟ್ನರ್ ಇಚ್ಛೆ ಇರುತ್ತೆ. ಅಟ್ ಲೀಸ್ಟ್ ಒನ್ ಹೆಲ್ದಿ ಮೆನ್, ಅವನಿಗೆ ಯಾವುದೋ ರೀತಿ ಸಮಸ್ಯೆ ಇಲ್ಲ ಅಂದ್ರೆ 65ದಿಂದ 70 ವರ್ಷದೊಳಗೆ ಒಳ್ಳೆ ಹೆಲ್ತ್ ನ ಮೇಂಟೈನ್ ಮಾಡಬಹುದು. ಮತ್ತು ನನ್ನ ಎಷ್ಟೋ ಕ್ಲೈಂಟ್ಸ್ ಇನ್ನ ಚೆನ್ನಾಗಿ ಆಕ್ಟಿವ್ಲಿ ಸೆಕ್ಸ್ ನಲ್ಲಿ ಇದಾರೆ 70 ಆದ್ಮೇಲೆನು. ಸೊ ನೀವು 40 ವರ್ಷದ ಇದ್ದು ಬಿಟ್ಟು ಇರ್ಲಿ ಬಿಡು ಇವಾಗ ಏಜ್ ಆಗಿದೆ ಅಂತ ಇಲ್ಲ. ಯು ಹ್ಯಾವ್ ಟು ಗೆಟ್ ಟ್ರೀಟೆಡ್. ಆಮೇಲೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಡಸ್ ನಾಟ್ ಅಫೆಕ್ಟ್ ಓವರ್ ಆಲ್ ಹೆಲ್ತ್. ಅದರ ಅರ್ಥ ಇದು ಏನ್ ಬರೀ ಒಂದು ನಿಮ್ಮೂರು ದೌರ್ಬಲ್ಯತೆ ಇದೆಯಲ್ಲ, ಇದರದಿಂದ ಇಡೀ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಯಾರಿಗೆ ನಿಮೂರಕ್ಕೆ ಸಮಸ್ಯೆ ಅನಿಸ್ತಾ ಇದೆ ಆ ಪರ್ಸನ್ ನಲ್ಲಿ ದೇರ್ ಈಸ್ ಎ 4 times ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಕಾರ್ಡಿಯಾಕ್ ಪ್ರಾಬ್ಲಮ್. ಯಾಕೆ ಗೊತ್ತಾ, ಇಲ್ಲಿ ಬ್ಲಾಕೇಜ್ ಆಗ್ಬಿಟ್ಟು ಹೇಗೆ ಪೆನಿಸ್ ನಲ್ಲಿ ರಕ್ತ ಕಡಿಮೆ ಆಗುತ್ತೆ, ದೇರ್ ಈಸ್ ಎ ಪಾಸಿಬಿಲಿಟಿ ಇವನ್ ಹಾರ್ಟ್ ನಲ್ಲಿ ಕೂಡ ಬ್ಲಾಕೇಜ್ ಆಗ್ತಿರ್ಬಹುದಾ ಅಂತ. ಸೊ ನಿಮೂರ್ ದೌರ್ಬಲ್ಯತೆ ಇದ್ರೆ ಬೇರೆ ಕಾಯಿಲೆ ಬರಲ್ಲ ಅಂತಲ್ಲ, ಬೇರೆ ಕಾಯಿಲೆಗೆ ಒಂದು ಲಕ್ಷಣನೂ ಇರಬಹುದು ಇದು. ಓಕೆ, ಜೊತೆಗೆ ಮೆಡಿಕೇಶನ್ಸ್ ಲೈಕ್ ವೈಗ್ರಾ ಆಲ್ವೇಸ್ ವರ್ಕ್ ಅಂತ. ಹೌದು, ಮೆಡಿಕೇಶನ್ ಲೈಕ್ ವೈಗ್ರಾ ವರ್ಕ್ ಮಾಡುತ್ತೆ, ಬಟ್ ಟೆಂಪೋರರಿ. ಇನಿಷಿಯಲಿ ವರ್ಕ್ ಆಗುತ್ತೆ, ಬರ್ತಾ ಬರ್ತಾ ಅದನ್ನು ಒಂದು ಅಡಿಕ್ಷನ್ ಆಗ್ತಾರ ಆಗಿದಿರುತ್ತೆ. ಸರ್ಟನ್ ಡೇಸ್ ಆದ್ಮೇಲೆ ಅದನ್ನು ಬಾಡಿಗೆ ಹ್ಯಾಬಿಚುಯೇಷನ್ ಆಗ್ಬಿಟ್ಟು ಆಮೇಲೆ ವರ್ಕ್ ಆಗಕ್ ಸ್ಟಾಪ್ ಆಗುತ್ತೆ. ಸೊ ಯಾವುದೋ ರೀತಿ ಇದು ವೈಗ್ರಾ ಟೈಪ್ ಟ್ಯಾಬ್ಲೆಟ್ಸು ಅಥವಾ ಈ ತರ ಪಿಲ್ಸ್ ಏನಿದೆಯಲ್ಲ ಅದು ಕಾಯಿಲೆಗೆ ಸೊಲ್ಯೂಷನ್ ಇಲ್ಲ. ಅದು ಬರೇ ಟೆಂಪೋರರಿ ರಿಲೀಫ್ ಅಷ್ಟೇ. ಮತ್ತೊಬ್ರು ಏನ್ ಕೇಳ್ತಾರೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಓನ್ಲಿ ಮೆನ್ಸ್ ಪ್ರಾಬ್ಲಮ್. ಇಲ್ಲ ಇಲ್ಲ ಇಲ್ಲ, ತಪ್ಪಿದು. ಹೇಗೆ ಪುರುಷರಲ್ಲಿ ನಿಮೂರಿಗೆ ಸಮಸ್ಯೆ ಅನಿಸ್ತಾ ಇದೆ ಆ ತರನೇ ಫೀಮೇಲ್ಸ್ ನಲ್ಲಿ ಕೂಡ ಅರೌಸಲ್ ಡಿಸಾರ್ಡರ್ಸ್ ಇರುತ್ತೆ. ಅಂದ್ರೆ ಎಷ್ಟೋ ಜನ ಯೂಶಲಿ ಸ್ಪೆಷಲಿ ಡೆಲಿವರಿ ಆದ್ಮೇಲೆ ಇದನ್ನ ಫೇಸ್ ಮಾಡ್ತಾರೆ. ಎಷ್ಟೋ ಮಹಿಳೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರಲ್ಲ, ಅಥವಾ ಸೆಕ್ಸ್ ಮಾಡುವಾಗ ವೆಜೈನಾನಲ್ಲಿ ಯೋನಿನಲ್ಲಿ ಏನ್ ಸಿಕ್ರೇಷನ್ಸ್ ಬರಬೇಕು ಆ ಸಿಕ್ರೇಷನ್ಸ್ ಬರಲ್ಲ. ಸೊ ಇದು ಬರೀ ಪುರುಷರ ಪ್ರಾಬ್ಲಮ್ ಇಲ್ಲ, ಮಹಿಳೆಯರದು ಪ್ರಾಬ್ಲಮ್ ಇರುತ್ತೆ. ಬಟ್ ಪುರುಷರಲ್ಲಿ ಜಾಸ್ತಿ, ಬಿಕಾಸ್ ಪುರುಷರು ಏನಿದೆಯಲ್ಲ ಆಕ್ಟಿವ್ ಸೆಕ್ಸುವಲ್ ಪಾರ್ಟ್ನರ್ ಇರ್ತಾರೆ, ಫಿಮೇಲ್ ಏನಿರ್ತಾರಲ್ಲ ಪ್ಯಾಸಿವ್ ಸೆಕ್ಸ್ ಪಾರ್ಟ್ನರ್ ಇರ್ತಾರೆ, ಅವ್ರು ಕೆಳಗಡೆ ಮಲಗಿದಿರ್ತಾರೆ. ಅವ್ರು 20-25% ಪಾರ್ಟಿಸಿಪೇಷನ್ ಇದ್ರೆ ನಿಮ್ದು 70 to 75% ಪಾರ್ಟ್ ಏನಿರುತ್ತೆ ಇದರಲ್ಲಿ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಇಟ್ ಕ್ಯಾನ್ ಅಫೆಕ್ಟ್ ಬೋತ್ ಮೆನ್ ಇನ್ ವುಮೆನ್, ಬಟ್ ಮೆನ್ ನಲ್ಲಿ ಇದು ಸಿವಿಯರ್ ಆಗಿ ಇರುತ್ತೆ. ಸೊ 40% ಮೆನ್ ಇದಕ್ಕೆ ಸಫರ್ ಆಗ್ತಾ ಇದ್ದಾರೆ. ಇದಕ್ಕೆ ಒಂದು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಕ್ಯೂಸ್ ಕೊಡಬಾರ್ದು, ಇದಕ್ಕೆ ಒಂದು ಟಾಸ್ಕ್ ತರ ತಗೊಂಡ್ಬಿಟ್ಟು ಸೊಲ್ಯೂಷನ್ ಪಡಿಬೇಕು. ನಮಸ್ಕಾರ.